ಇದರಲ್ಲಿ ನೋಡಿ ಇಲ್ಲಿ ನಮ್ಮ ಬೆಂಗಳೂರು ಬಂತು ನೋಡಿ. ಇಲ್ಲಿ ನಾನು ಆವಾಗಲೇ ಹೇಳಿದೆ ವಿಡಿಯೋದಲ್ಲಿ ನಿಮಗೆ, ಜಾಲಹಳ್ಳಿ ಈಸ್ಟ್ ಬೆಂಗಳೂರು ಅಂತ. ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕು ಒಂದೇ ವೇಕೆನ್ಸಿ ಇರೋದು ನೋಡಿ ಗೈಸ್, ಅದು ಜನರಲ್ ಅವ್ರಿಗೆ. ನೆಕ್ಸ್ಟ್ ಒನ್ನು ಚೆನ್ನೈ ಬಂದಿದೆ ನೋಡಿ. ಮತ್ತೆ ನೆಕ್ಸ್ಟ್ ಹೈದರಾಬಾದು, ಚೆನ್ನೈ, ಪುನಃ ಇಲ್ಲಿ 5ನೇ ಸೀರಿಯಲಲ್ಲಿ ನೋಡಿ ಬೆಂಗಳೂರು ಬಂತು ಹೆಬ್ಬಾಳಲ್ಲಿ. ಇಲ್ಲಿ LDCಗೆ 1 ವೇಕೆನ್ಸಿ ಇದೆ, ಅದು ಕೂಡ ಜನರಲ್ ಅವ್ರಿಗೆ. ಬೆಂಗಳೂರಲ್ಲಿ 2 ವೇಕೆನ್ಸಿ ಗೈಸ್ ಇರೋದು. ಜೈ ಹಿಂದ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏರ್ಫೋರ್ಸ್ನಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನ ಕರೆದಿದ್ದಾರೆ. ಇದು ಅಗ್ನಿವೀರ್ ಥರ ಟೆಂಪ್ರವರಿ ಜಾಬ್ ಅಲ್ಲ, ಪರ್ಮನೆಂಟ್ ಜಾಬು ಅಂತಲೇ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಏರ್ಫೋರ್ಸ್ನ ಸಿ ಗ್ರೂಪ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕ್ವಾಲಿಫಿಕೇಷನ್ನು, ಏಜು, ಸೆಲೆಕ್ಷನ್ ಪ್ರೊಸೆಸ್ಸು, ಸ್ಯಾಲ್ರಿ, ಡ್ಯೂಟಿ ಹೇಗಿರುತ್ತೆ, ಅಪ್ಲಿಕೇಶನ್ ಡೇಟು, ಅಪ್ಲೈ ಮಾಡೋ ವಿಧಾನ ಎಲ್ಲದನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ ನೋಡಿ, ಹೈಪ್ ಕೊಡಿ, ಎಲ್ಲರೂ ಹೈಪ್ ಮಾಡಿ. ಯಾಕೆಂದ್ರೆ ನೀವು ಎಷ್ಟು ಜಾಸ್ತಿ ಹೈಪ್ ಮಾಡ್ತೀರೋ ಅಷ್ಟೇ ವಿಡಿಯೋ ತುಂಬಾ ಮಕ್ಕಳಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಮಕ್ಕಳನ್ನ ರೀಚ್ ಆಗೋದ್ರಿಂದ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಹೇಗೆ ತಯಾರಿ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಕ್ಸಾಮ್, ಪ್ರತಿಯೊಂದು ಇನ್ಫಾರ್ಮೇಶನ್ ಅವರಿಗೆ ರೀಚ್ ಆಗುತ್ತೆ. ಹಾಗಾಗಿ ಹೈಪ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಒಂದು ಹೈಪ್ ಇಂದ ವಿಡಿಯೋ ಜಾಸ್ತಿ ವೈರಲ್ ಆಗುತ್ತೆ. ಜಾಸ್ತಿ ವೈರಲ್ ಆಗೋದ್ರಿಂದ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಹಾಗಾಗಿ ಹೈಪ್ ಕೊಡಿ. ಹೈಪ್ ಕೊಡೋದ್ರಿಂದ ನಿಮ್ಗೆ ಏನು ಲಾಸ್ ಆಗೋದಿಲ್ಲ ಗೈಸ್, ಹೈಪ್ ಕೊಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದು ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ಜಾಬ್ ಅಂದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಸಿಂಪಲ್. ಗ್ರೂಪ್ ಸಿ ಅಂದ್ರೆ ಸಿವಿಲಿಯನ್ ಪೋಸ್ಟ್. ಇದರಲ್ಲಿ ಯಾವುದೇ ಯೂನಿಫಾರ್ಮ್ ಇರೋದಿಲ್ಲ. ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಸಿವಿಲಿಯನ್ ಎಂಪ್ಲಾಯ್ ಆಗಿ ಕೆಲಸನ ಮಾಡ್ತೀರಾ. ಇದರಲ್ಲಿ ನಿಮಗೆ ಯಾವುದೇ ಯೂನಿಫಾರ್ಮ್ನ ಕೊಡೋದಿಲ್ಲ ಗೈಸ್. ವರ್ಕಿಂಗ್ ಟೈಮಿಂಗ್ ಬಂದು ನಿಮಗೆ ಏನು ಎಲ್ಲ ಕಡೆನೂ ಆಫೀಸ್ ಟೈಮ್ ಇರುತ್ತೆ. ಡೇ ಟೈಮ್ 9 to 5, 10 to 5 ಆ ರೀತಿ ಆಫೀಸ್ ಟೈಮ್ ವರ್ಕ್ ಮಾತ್ರ ಇರುತ್ತೆ. ಜಾಸ್ತಿ ವರ್ಕ್ ಲೋಡ್ ಏನು ಇರೋದಿಲ್ಲ. ಮತ್ತೆ ಹೇಳ್ಬೇಕಂದ್ರೆ ಇದು ಅಗ್ನಿವೀರ್ ತರ 4 ವರ್ಷದ ಜಾಬ್ ಅಲ್ಲ, ಟೆಂಪ್ರವರಿ ಜಾಬ್ ಅಲ್ಲ, ಲೈಫ್ ಟೈಮ್ ಜಾಬ್ ಗೈಸ್. ನೀವು ಎಷ್ಟು ವರ್ಷ ಬೇಕಾದ್ರೂ ಮಾಡಬಹುದು. ಮತ್ತೆ ಏನು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಪರ್ಮನೆಂಟ್ ಸೋಲ್ಜರ್ಗಳಿಗೆ ಫೆಸಿಲಿಟಿ ಕೊಡ್ತಾರೆ, ಆ ಫೆಸಿಲಿಟಿ ಎಲ್ಲ ನಿಮಗೆ ಸಿಗುತ್ತೆ. ಹಾಸ್ಪಿಟಲ್ ಆಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟಿ ಆಗಿರ್ಬೋದು, ಮತ್ತೆ ಫ್ಯಾಮಿಲಿ ಕ್ವಾರ್ಟರ್ಸ್ ಫೆಸಿಲಿಟಿ ಆಗಿರ್ಬೋದು, ಈ ಎಲ್ಲ ಫೆಸಿಲಿಟಿಗಳು ನಿಮಗೆ ಸಿಗುತ್ತೆ ಗೈಸ್. ಈಗ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಲೆವೆಲ್ 2 ನಲ್ಲಿ 19,900 ರೂಪಾಯಿಂದ 63,200 ರೂಪಾಯಿವರೆಗೆ ನಿಮಗೆ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಈ ಬೇಸಿಕ್ ಸ್ಯಾಲ್ರಿ ಜೊತೆಗೆ ಎಕ್ಸ್ಟ್ರಾ ಅಲೌನ್ಸಸ್ ಕೂಡ ಆಡ್ ಆಗುತ್ತೆ. ಡ್ಯೂಟಿ ಎಲ್ಲೆಲ್ಲಿ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡ್ಯೂಟಿ ಬಂದು ನಿಮಗೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಆಲ್ ಓವರ್ ಇಂಡಿಯಾದಲ್ಲಿ ಏರ್ಫೋರ್ಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಿಮಗೆ ಡ್ಯೂಟಿಗಳನ್ನ ಹಾಕ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲೇ ತಗೊಳ್ಳೋಣ. ಬೆಂಗಳೂರಲ್ಲಿ 2 ಕ್ಯಾಂಪ್ ಇದೆ, ಒಂದು ಯಲಹಂಕದಲ್ಲಿ, ಒಂದು ಜಾಲಹಳ್ಳಿ ಅಂತ ಇದೆ ಯಲಹಂಕದ ಹತ್ರನೇ. ಅಲ್ಲಿ ನಿಮಗೆ ಕರ್ನಾಟಕದಲ್ಲಿ ಜಾಬ್ ಆದ್ರೆ ಈ 2 ಸ್ಟೇಷನ್ಗಳಲ್ಲಿ ನೀವು ಜಾಬ್ನ ಮಾಡಬಹುದು. ಇದೇ ರೀತಿ ಆಲ್ ಓವರ್ ಇಂಡಿಯಾ ಒಂದೊಂದು ಸ್ಟೇಟ್ ಅಲ್ಲಿ 3, 4, 5 ಈ ರೀತಿ 4 ರಿಂದ 5 ಸ್ಟೇಷನ್ಗಳಿರುತ್ತೆ. ಅಲ್ಲಿ ನಿಮಗೆ ಜಾಬ್ನ ಮಾಡಬೇಕಾಗುತ್ತೆ ಗೈಸ್. ಟ್ರೈನಿಂಗ್ ಎಲ್ಲ ನಿಮಗೆ ಅಷ್ಟೇನು ಹಾರ್ಡ್ ಇರೋದಿಲ್ಲ, ಶಾರ್ಟ್ ಟೈಮ್ ಅಲ್ಲಿ ಟ್ರೈನಿಂಗ್ ನ ಮುಗಿಸ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಯಾವುದೇ PET PST ಇರೋದಿಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ಎಷ್ಟೋ ಜನ ಮಕ್ಕಳು ಹೈಟ್ ಇರೋದಿಲ್ಲ, ಕೆಲವರಿಗೆ ಚೆಸ್ಟ್ ಕಡಿಮೆ ಇರುತ್ತೆ, ಕೆಲವರು ವೆಯ್ಟ್ ಜಾಸ್ತಿ ಇರುತ್ತೆ, ಕೆಲವ್ರದ್ದು ವೆಯ್ಟ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ ಫಿಸಿಕಲ್ ಅಲ್ಲಿ ರಿಜೆಕ್ಟ್ ಆಗ್ಬಿಡ್ತಾರೆ. ಇದರಲ್ಲಿ ಯಾವುದೇ ಫಿಸಿಕಲ್ ಮೆರಿಟ್ಸ್ ಇರೋದಿಲ್ಲ ಗೈಸ್. ಓನ್ಲಿ ರಿಟರ್ನ್ ಬೇಸ್ ಮೇಲೆ ನಿಮಗೆ ಸೆಲೆಕ್ಷನ್ ನ ಮಾಡ್ತಾರೆ. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಮೊದಲನೇದಾಗಿ ನಿಮಗೆ ರಿಟರ್ನ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದನ್ನ ನೀವು ಪಾಸ್ ಮಾಡಿದ್ಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಟೈಪಿಂಗ್ ಇರುತ್ತೆ, ಮತ್ತೆ ಡ್ರೈವರ್ಗೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ತಾರೆ. ಅದನ್ನ ಕ್ಲಿಯರ್ ಮಾಡಿದ್ಮೇಲೆ DME ಇರುತ್ತೆ. ಅದೆಲ್ಲ ಆದ್ಮೇಲೆ ಫೈನಲ್ ಮೆರಿಟ್ ನ ಮಾಡ್ತಾರೆ ಗೈಸ್. ಇದಿಷ್ಟು ಆಯ್ತು ಏರ್ ಫೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾವ ತರ ಡ್ಯೂಟಿ ಇರುತ್ತೆ, ಸ್ಯಾಲ್ರಿ ಎಷ್ಟು, ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ, ಮತ್ತೆ ಎಲ್ಲೆಲ್ಲಿ ನಿಮ್ಗೆ ಡ್ಯೂಟಿನ ಮಾಡಬೇಕಾಗುತ್ತೆ ಆಲ್ ಓವರ್ ಇಂಡಿಯಾ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿತ್ತು. ಇವಾಗ ಎಷ್ಟು ವೇಕೆನ್ಸಿ ಕರೆದಿದ್ದಾರೆ, ಕ್ವಾಲಿಫಿಕೇಶನ್ ಏನು, ಮತ್ತೆ ಏಜ್ ಕ್ರಿಟೇರಿಯಾ ಎಷ್ಟು, ಇದ್ರ ಬಗ್ಗೆ ಎಲ್ಲ ಇವಾಗ ಚರ್ಚೆನ ಮಾಡೋಣ ಗೈಸ್. ಇಂಡಿಯನ್ ಏರ್ಫೋರ್ಸ್ ಗ್ರೂಪ್ ಸಿ ಅಲ್ಲಿ 47 ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಆಲ್ ಓವರ್ ಇಂಡಿಯಾ ಇದು. ಜಾಸ್ತಿ ವೇಕೆನ್ಸಿ ಏನು ಬಿಟ್ಟಿಲ್ಲ. ಗ್ರೂಪ್ ಸಿ ಆಗಿರೋದ್ರಿಂದ ಇದು ಟೆಕ್ನಿಕಲ್ ಹುದ್ದೆಗಳು, ಹಾಗಾಗಿ ತುಂಬಾ ಕಡಿಮೆ ವೇಕೆನ್ಸಿಗಳನ್ನ ಬಿಟ್ಟಿದ್ದಾರೆ. ಯಾವ್ಯಾವ ಏರ್ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದ್ರ ಮೇಲೆ ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಏಜ್ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ಜನರಲ್ ಅವ್ರಿಗೆ 18 ರಿಂದ 25 ವರ್ಷ, OBC 18 ರಿಂದ 28 ವರ್ಷ, SC/ST ಅವರು 18 ರಿಂದ 30 ವರ್ಷ ಒಳಗಡೆ ಇರೋರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಈಗ ಹುದ್ದೆಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ
3 ರೀತಿಯ ಹುದ್ದೆಗಳನ್ನ ಕರೆದಿದ್ದಾರೆ. ಮೊದಲನೇದು LDC ಅಂದ್ರೆ ಲೋಯರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳ್ತೀವಿ. LDCಗೆ ಆಲ್ ಓವರ್ ಇಂಡಿಯಾ 33 ವೇಕೆನ್ಸಿನ ಕರೆದಿದ್ದಾರೆ. ನೆಕ್ಸ್ಟ್ ಒನ್ ಹಿಂದಿ ಟೈಪಿಸ್ಟ್ಗೆ 11 ವೇಕೆನ್ಸಿನ ಕರೆದಿದ್ದಾರೆ. ಡ್ರೈವರ್ಗೆ 3 ವೇಕೆನ್ಸಿನ ಕರೆದಿದ್ದಾರೆ. ನೋಡಿ, ಆಲ್ ಓವರ್ ಇಂಡಿಯಾ ಬರೀ 3 ವೇಕೆನ್ಸಿನ ಕರೆದಿರೋದು ಡ್ರೈವರ್. ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರೋದು. ನೀವು ಕರ್ನಾಟಕದಲ್ಲೇ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಆಲ್ ಓವರ್ ಇಂಡಿಯಾ ನಿಮಗೆ ಎಲ್ಲಿ ನಿಮ್ಮ ಕ್ಯಾಸ್ಟ್ಗೆ, ನಿಮ್ಮ ಕ್ಯಾಟಗರಿಗೆ ವೇಕೆನ್ಸಿ ಇದೆ, ಆ ವೇಕೆನ್ಸಿ ಲಿಸ್ಟ್ ನ ಚೆಕ್ ಮಾಡಿಕೊಂಡು ನೀವು ಆಲ್ ಓವರ್ ಇಂಡಿಯಾ ಯಾವ ಸ್ಟೇಟ್ ಅಲ್ಲಿ ಬೇಕಾದ್ರೂ ಅಪ್ಲೈ ಮಾಡಬಹುದು ಗೈಸ್. ಇದು ಆಫ್ಲೈನ್ ಅಪ್ಲೈ ಮಾಡೋದು. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ LDCಗೆ 12th ಪಾಸ್ ಆಗಿರ್ಬೇಕು, ಮತ್ತೆ ಹಿಂದಿ ಟೈಪಿಂಗು ಕೂಡ 12th ಪಾಸ್ ಆಗಿರ್ಬೇಕು. ಡ್ರೈವರ್ಗೆ ಮಾತ್ರ 10th ಪಾಸ್ ಆಗಿದ್ರೆ ಸಾಕು. ಇದಿಷ್ಟು ಆಯ್ತು ಎಜುಕೇಶನ್ ಕ್ವಾಲಿಫಿಕೇಶನ್. ಇದ್ರ ಜೊತೆಗೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಪಾಸ್ ಆದ್ಮೇಲೆ ಸ್ಕಿಲ್ ಟೆಸ್ಟ್ ನ ಮಾಡ್ತಾರೆ. LDCಗೆ ಕಂಪ್ಯೂಟರ್ ಟೈಪಿಂಗ್ ಬರಬೇಕು, ಮತ್ತೆ ಹಿಂದಿ ಟೈಪಿಂಗು ಕೂಡ ಕಂಪ್ಯೂಟರ್ ಟೈಪಿಂಗ್ ಬರಬೇಕು. ಡ್ರೈವರ್ಗೆ DL ಇರಬೇಕು, ಮತ್ತೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಗೈಸ್. ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಲೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಎರಡೂ ನಿಮ್ಮ ಹತ್ರ ಇರಬೇಕು. ಅದು ವ್ಯಾಲಿಡ್ ಡೇಟ್ ಒಳಗಡೆ ಇರಬೇಕು. ಏನಿವಾಗ ರಿಕ್ರೂಟ್ಮೆಂಟ್ ನಡೀತಿದೆ, ಈ ಡೇಟ್ ಅಲ್ಲಿ ಅದು ಎಕ್ಸ್ಪೈರಿ ಆದ್ರೆ ಇನ್ವ್ಯಾಲಿಡ್ ಆಗುತ್ತೆ. ಹಾಗಾಗಿ ಯಾರೆಲ್ಲ DL ಇದೆ ನೋಡ್ಕೊಂಡು ಎಕ್ಸ್ಪೈರಿ ಡೇಟ್ ಆಗಿದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಗೈಸ್. ಸೆಲೆಕ್ಷನ್ ಪ್ರೊಸೆಸ್ ನಾನು ಅವಾಗಲೇ ಹೇಳಿದೆ. ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, DV ಅದಾದ್ಮೇಲೆ DME RME ಇರುತ್ತೆ, ನೆಕ್ಸ್ಟ್ ಫೈನಲ್ ಪ್ರೊಸೆಸಿಂಗ್ ಇರುತ್ತೆ. ಈಗ ರಿಟರ್ನ್ ಟೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 100 ಮಾರ್ಕ್ಸ್ಗೆ ರಿಟರ್ನ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ ಗೈಸ್. 1 ಅವರ್ ಅಲ್ಲಿ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 4 ಪಾರ್ಟ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್, ಜನರಲ್ ಆಪ್ಟಿಟ್ಯೂಡ್, ನ್ಯೂಮೆರಿಕಲ್ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಗ್ರಾಮರ್ ಅಥವಾ ಹಿಂದಿ ಗ್ರಾಮರ್ ಇರುತ್ತೆ. ನಾನು ಅವಾಗ್ಲೇನೆ ಹೇಳಿದೆ, ಅಪ್ಲಿಕೇಶನ್ ಮೋಡ್ ಆಫ್ಲೈನ್ ಆಗಿರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಅಪ್ಲಿಕೇಶನ್ ನ ನೀವು ಪೋಸ್ಟಲ್ ಅಡ್ರೆಸ್ ಅಲ್ಲಿ ಎನ್ವಲಪ್ ಕವರ್ ಅಲ್ಲಿ ನಿಮ್ಮ ಫಾರ್ಮ್ ನ ಫಿಲ್ ಮಾಡಿಕೊಂಡು ಫಾರ್ಮ್ ನ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ, ನೀವು ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಯಾವ ಸ್ಟೇಟ್ ಅಲ್ಲಿ ವೇಕೆನ್ಸಿನ ಫಿಲ್ ಮಾಡ್ತೀರಾ ಆ ಸ್ಟೇಟ್ ಅಡ್ರೆಸ್ ನ ನೀವು ಹಾಕ್ಬೇಕಾಗುತ್ತೆ. ನಾನೀಗ ಮುಂದೆ ಹೋಗ್ತಾ ಪೋಸ್ಟಲ್ ಅಡ್ರೆಸ್ ನ ಕೊಡ್ತೀನಿ. ಆಲ್ ಓವರ್ ಇಂಡಿಯಾ ಯಾವ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಮತ್ತೆ ಆ ಪೋಸ್ಟಲ್ ಅಡ್ರೆಸ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಅಡ್ರೆಸ್ ನ ನೋಡ್ಕೊಂಡು ಫಿಲ್ ಮಾಡಿ ಆ ಅಡ್ರೆಸ್ಗೆ ಪೋಸ್ಟ್ ನ ಮಾಡಬೇಕಾಗುತ್ತೆ ಗೈಸ್. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, ಬೇರೆ ಬೇರೆ ಸ್ಟೇಟ್ದು ಬೇರೆ ಬೇರೆ ಏರ್ಫೋರ್ಸ್ ಸ್ಟೇಷನ್ ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ 1ನಲ್ಲಿ AOC ಏರ್ಫೋರ್ಸ್ ಸ್ಟೇಷನ್ ಚಕೇರಿ ಕಾನ್ಪುರ್ ಅಂತ ಇದೆ. ಕಾನ್ಪುರ್ ಅಂದರೆ UP ಉತ್ತರ ಪ್ರದೇಶ ಸ್ಟೇಟಲ್ಲಿ ಬರುತ್ತೆ. ಇದರಲ್ಲಿ ನೋಡಿ ಪೋಸ್ಟ್ ಕೊಟ್ಟಿದ್ದಾರೆ, ಲೋವರ್ ಡಿವಿಷನ್ ಕ್ಲರ್ಕು. ಟೋಟಲ್ ವೇಕೆನ್ಸಿ 2 ಅಂತ ಕೊಟ್ಟಿದ್ದಾರೆ. ಜನರಲ್ ಅವ್ರಿಗೆ 1, OBC ಅವ್ರಿಗಿಲ್ಲ. SC 1 ಕೊಟ್ಟಿದ್ದಾರೆ ನೋಡಿ, ESM 1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ನೋಡಿ, ಚೆನ್ನೈ ಏರ್ಫೋರ್ಸ್ ಸ್ಟೇಷನು. ಇಲ್ಲೂ ಕೂಡ ಒಂದೇ ವೇಕೆನ್ಸಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅದು OBCಗೆ ಮಾತ್ರ. 3rd ಒನ್ ಪುಣೆ, 4th ಗುಜರಾತು, 5th ಒನ್ ಚೆನ್ನೈ, 6th ಒನ್ ನಾಸಿಕ್ ಮಹಾರಾಷ್ಟ್ರ, 7th ಒನ್ ಮಧ್ಯಪ್ರದೇಶ, 8th ಒನ್ ಮತ್ತೆ ನೋಡಿ ಕಾನ್ಪುರ್ ಉತ್ತರ ಪ್ರದೇಶ ಬಂತು. ಮತ್ತು ನೆಕ್ಸ್ಟು ಹೆಡ್ ಕ್ವಾರ್ಟರ್ ಟ್ರೈನಿಂಗ್ ಕಮಾಂಡು IAF ಪೋಸ್ಟಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಇಲ್ಲಿ ನಮ್ಮ ಬೆಂಗಳೂರು ಬಂತು ನೋಡಿ. ಇಲ್ಲಿ ನಾನು ಆವಾಗಲೇ ಹೇಳಿದೆ ವಿಡಿಯೋದಲ್ಲಿ ನಿಮಗೆ, ಜಾಲಹಳ್ಳಿ ಈಸ್ಟ್ ಬೆಂಗಳೂರು ಅಂತ. ಇದರಲ್ಲಿ ಲೋವರ್ ಡಿವಿಷನ್ ಕ್ಲರ್ಕು ಒಂದೇ ವೇಕೆನ್ಸಿ ಇರೋದು ನೋಡಿ ಗೈಸ್, ಅದು ಜನರಲ್ ಅವ್ರಿಗೆ. ನೆಕ್ಸ್ಟ್ ಒನ್ ಚೆನ್ನೈ ಬಂದಿದೆ ನೋಡಿ. ಮತ್ತೆ ನೆಕ್ಸ್ಟ್ ಹೈದರಾಬಾದು, ಚೆನ್ನೈ, ಪುನಃ ಇಲ್ಲಿ 5ನೇ ಸೀರಿಯಲಲ್ಲಿ ನೋಡಿ ಬೆಂಗಳೂರು ಬಂತು, ಹೆಬ್ಬಾಳಲ್ಲಿ. ಇಲ್ಲಿ LDCಗೆ 1 ವೇಕೆನ್ಸಿ ಇದೆ, ಅದು ಕೂಡ ಜನರಲ್ ಅವ್ರಿಗೆ. ಬೆಂಗಳೂರಲ್ಲಿ 2 ವೇಕೆನ್ಸಿ ಗೈಸ್ ಇರೋದು. ಕೆಳಗಡೆ ನೋಡ್ತಾ ಹೋದರೆ ಬೆಂಗಳೂರು ಯಾವುದೂ ಇಲ್ಲ, 2 ವೇಕೆನ್ಸಿ ಬೆಂಗಳೂರವ್ರಿಗೆ. UP, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬು ಇದು ಕೂಡ ಪಂಜಾಬೇ, ಇದು ರಾಜಸ್ಥಾನ, ಇದು ಅಸ್ಸಾಮು. ಇದು ನೋಡಿ, ಇದು 4 ಅಸ್ಸಾಮು. ಅಂದರೆ ಏರ್ಫೋರ್ಸ್ ಸ್ಟೇಷನಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಆ ವೇಕೆನ್ಸಿ ಫಿಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬೆಂಗಳೂರಲ್ಲಿ 2 ವೇಕೆನ್ಸಿ. ಬರೀ ಬೆಂಗಳೂರನ್ನ ನೋಡಬೇಡಿ, ಇದು ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಆಗಿರೋದ್ರಿಂದ ನಿಮ್ಮ ಕೆಟಗರಿಗೆ ಎಲ್ಲೆಲ್ಲಿ ವೇಕೆನ್ಸಿ ಬಿಟ್ಟಿದ್ದಾರೆ ಅಲ್ಲಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ. ಮತ್ತು ಒಂದೇ ವೇಕೆನ್ಸಿ ಇದೆ, 2 ವೇಕೆನ್ಸಿ ಇದೆ ಅಂತ ಗೈಸ್ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಎಲ್ಲರೂ ಇದೇ ಥರ ಯೋಚನೆ ಮಾಡ್ತಾರೆ. ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅದೇ ಥರ ಎಲ್ಲರೂ ಯೋಚನೆ ಮಾಡ್ತಾರೆ. ಡಿಮೋಟಿವೇಟ್ ಆಗಬೇಡಿ, ತಯಾರಿನ ಮಾಡಿ, ಚೆನ್ನಾಗಿ ಅಪ್ಲೈನ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಲಕ್ಕು ಚೆನ್ನಾಗಿದ್ರೆ ಸಿಕ್ಕಬಹುದು ಗೈಸ್. ಇನ್ನು ಕೆಳಗಡೆ ನೋಡ್ತಾ ಇದ್ರೆ ಇಲ್ಲೆಲ್ಲ ಇನ್ನೂ ಅದೇ ಥರ ಇದೆ ನೋಡಿ. ಎಲ್ಲ ಇದನ್ನು ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ. ಯಾರಿಗೆ ಈ PDF ಬೇಕೋ ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ಮನು ಯೋಧ ಅಕೌಂಟು
ಮನುಯೋದ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಇದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಈಗ ಫಾರ್ಮ್ನ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ನೀವಿಲ್ಲಿ ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ ಗೈಸ್, ಪರ್ಫಾರ್ಮ್ ಫಾರ್ ಅಪ್ಲಿಕೇಶನ್ ಅಂತ ಇದೇ ಥರ ಪರ್ಫಾರ್ಮ ಇರುತ್ತೆ. ಮೇ 2ರಿಂದ ಮೇ 8 ನೀವು ಈ ಪರ್ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಫಿಲ್ ಮಾಡಿ ನಿಮಗೆ ಯಾವ ಸ್ಟೇಷನಲ್ಲಿ ಅಪ್ಲೈ ಮಾಡಬೇಕು ಅನಿಸುತ್ತೆ ಆ ಸ್ಟೇಷನ್ ಅಡ್ರೆಸ್ ಬರೆದು ನೀವು ಅಪ್ಲೈನ ಮಾಡಬೇಕಾಗುತ್ತೆ ಗಾಯ್ಸ್. ನೋಡಿ ಇಲ್ಲಿ ನಂಬರ್ 1ಅಲ್ಲಿ ಪೋಸ್ಟ್ ಅಪ್ಲೈಡ್ ಫಾರ್ LDCನ ಹಿಂದಿ ಟೈಪಿಂಗ ಡ್ರೈವರ ಅದು ಹಾಕಿ, ಮತ್ತು ನೇಮ್ ಆಫ್ ಕ್ಯಾಂಡಿಡೇಟು, ಫಾದರ್ಸ್ ನೇಮು, ಡೇಟ್ ಆಫ್ ಬರ್ತು, ಏಜು, ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಕ್ಯಾಸ್ಟ್, ಕ್ಯಾಟಗರಿ, ಎಜುಕೇಷನ್ ಕ್ವಾಲಿಫಿಕೇಷನ್, ಇಲ್ಲಿ ಏನೇನು ಡೀಟೇಲ್ ಕೇಳಿದರೆ ಎಲ್ಲ ಫಿಲ್ ಮಾಡಿ. ಮತ್ತು ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಹಾಕಿ ಇದಿಷ್ಟು ಅಪ್ಲೈ ಮಾಡಿ ಸಿಗ್ನೇಚರ್ ಮಾಡಿ. ಇದನ್ನು ನೀವು ಯಾವ ಪೋಸ್ಟ್ಗೆ ಯಾವ ಏರ್ ಸ್ಟೇಷನಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಆ ಅಡ್ರೆಸ್ಸಲ್ಲಿ ಹಾಕಿ ಕಳಿಸ್ಬೋದು ಪೋಸ್ಟಲ್ಲಿ ಗಾಯ್ಸ್. ಮತ್ತು ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ, ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ನ ನೀವು ಹಾಕಬೇಕಾಗುತ್ತೆ ಜೆರಾಕ್ಸ್ನ ಅಂತ ಹೇಳ್ತೀನಿ, ಗಮನ ಇಟ್ಟು ನೋಡಿ. ಮೇ 2ರಿಂದ ಮೇ 8 ಈ ಡೇಟ್ ಒಳಗಡೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫಾರ್ಮ್ನ. ಮೇ 2ಕ್ಕೆ ಅಪ್ಲಿಕೇಶನ್ ಬಿಡ್ತಾರಲ್ಲ ಆವಾಗ ಮತ್ತೆ ಇನ್ನೊಂದು PDF ಬಿಡ್ತಾರೆ, ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಆ PDFನ ನೀವು ಮೇ 2ರಿಂದ ಮೇ 8 ಒಳಗಡೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೈಸ್. ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ನ. ಕನ್ನಡದಲ್ಲಿ ಯಾವುದೇ ಕಾರಣಕ್ಕೂ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಅದರ ಜೊತೆಗೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು ಮತ್ತು ಡೇಟ್ ಆಫ್ ಬರ್ತ್ಗೆ 10th ಮಾರ್ಕ್ಸ್ ಕಾರ್ಡೇ ಸಾಕು. ಯಾರೆಲ್ಲ OBC, SC, ST, EWS ಇದ್ದೀರಾ ಅವರು ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ಯಾರೆಲ್ಲ ಡ್ರೈವರ್ಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅವರು ಡ್ರೈವಿಂಗ್ ಲೈಸೆನ್ಸ್ದು ಒಂದು ಸೆಲ್ಫ್ ಅಟೆಸ್ಟೆಡ್ ಕಾಪಿ, ಅಂದರೆ ಆ ಡ್ರೈವಿಂಗ್ ಲೈಸೆನ್ಸ್ನ ಜೆರಾಕ್ಸ್ ಮಾಡಿಸಿ ಅದಕ್ಕೆ ನಿಮ್ಮ ಸೈನ್ನ ಹಾಕಿ ಅದ್ರ ಜೊತೆಗೆ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಅಪ್ಲಿಕೇಶನಲ್ಲಿ ಒಂದು ಪಾಸ್ಪೋರ್ಟ್ ಸೈಜು ಎಲ್ಲಿ ಒಂದು ಜಾಗ ಇದೆ ಅಲ್ಲಿ ಅದನ್ನು ಪಾಸ್ಪೋರ್ಟ್ ಸೈಜ್ನ ಫೋಟೋನ ಹಾಕಬೇಕಾಗುತ್ತೆ. ಜೊತೆಗೆ 3ರಿಂದ 4 ಪಾಸ್ಪೋರ್ಟ್ ಸೈಜ್ ಫೋಟೋನ ಅದರೊಳಗಡೆ ಹಾಕಿ ಮುಂದೆ ಯೂಸ್ ಆಗುತ್ತೆ. ಮತ್ತು ಎಲ್ಲ ಆದಮೇಲೆ ಒಂದು ಎನ್ವಲಪ್ ಕವರ್ನ ತೊಗೊಂಡು ಅದ್ರ ಮೇಲೆ ನೀವು ಯಾವ ಏರ್ ಸ್ಟೇಷನ್ಗೆ ಅಪ್ಲೈನ ಮಾಡ್ತಾಯಿದ್ದೀರಾ ಅವ್ರದ್ದು ಅಡ್ರೆಸ್ಸು ನೀಟಾಗಿ ಬರೆದು ಅಪ್ಲೈನ ಮಾಡಿ, ಮತ್ತು ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟು ಪೋಸ್ಟ್ನ ಮಾಡಬೇಕಾಗುತ್ತೆ ಗಾಯ್ಸ್. ಅಪ್ಲಿಕೇಶನ್ನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೇ 2ನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ, ಅವತ್ತೇ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 31 ಮೇ. ಇದೇ 31 ಮೇ ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. 31ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆ ನೀವು ಮಾಡುವಂಥ ಪೋಸ್ಟ್ ಹೋಗಿ ನೀವು ಯಾವ ಸ್ಟೇಷನ್ಗೆ ಪೋಸ್ಟ್ ಮಾಡ್ತೀರಾ ಆ ಸ್ಟೇಷನ್ಗೆ ರೀಚ್ ಆಗಬೇಕು ಗಾಯ್ಸ್. 1 ಜೂನ್ಗೆ ಏನಾದರೂ ರೀಚ್ ಆದರೆ ನಿಮ್ಮ ಅಪ್ಲಿಕೇಶನ್ ವ್ಯಾಲಿಡ್ ಇರೋದಿಲ್ಲ, ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಬೇಗ ಅಪ್ಲೈನ ಮಾಡಿ. 2ನೇ ತಾರೀಕು ಜಾಸ್ತಿ ದೂರ ಏನಿಲ್ಲ. ಆನ್ಲೈನ್ ಆದರೆ ನೀವು 31ನೇ ತಾರೀಕು 4 ಗಂಟೆಗೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆದರೆ ಪೋಸ್ಟ್ದೆಲ್ಲ ಹೆಂಗೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲಿ ಯಾವಾಗ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಆನ್ ಟೈಮಲ್ಲಿ ನೀವು ಬೇಗ ಪೋಸ್ಟ್ ಮಾಡಿ. ಅಟ್ಲೀಸ್ಟ್ 1 ವೀಕು 10 ಡೇಸ್ ಆದರೂ ತಗೊಳುತ್ತೆ. ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಬೇಗನೆ ಹೋಗುತ್ತೆ, 3 ಡೇಸ್ 4 ಡೇಸಲ್ಲಿ. ಹಾಗಾಗಿ ಎಲ್ಲರೂ ಸ್ಪೀಡ್ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಗಾಯ್ಸ್. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಯಾವ ಕ್ಯಾಟಗರಿವರೆಗೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ನೀವು ಅಪ್ಲೈನ ಮಾಡಬಹುದಾಗಿದೆ. ರಿಟರ್ನ್ ಟೆಸ್ಟ್ ಆಯಿತು, ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಂಡಾಯ್ತು. ಈಗ ಸ್ಕಿಲ್ ಟೆಸ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. LDC ವೇಕೆನ್ಸಿಗೆ ಸ್ಕಿಲ್ ಟೆಸ್ಟಲ್ಲಿ ಟೈಪಿಂಗ್ ಟೆಸ್ಟ್ನ ಮಾಡ್ತಾರೆ ಗಾಯ್ಸ್. 1 ನಿಮಿಷದಲ್ಲಿ 35 ವರ್ಡ್ನ ಟೈಪ್ ಮಾಡಬೇಕಾಗುತ್ತೆ. 1 ವರ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಮನು ಅಂತ, MANU. 1 ವರ್ಡ್ ಅಂದರೆ M ಅಂತ ತಿಳ್ಕೊಬೇಡಿ, ಮನು MANU ಇದು 1 ವರ್ಡ್ ಆಯಿತು. ಈಗ ಬ್ಯಾಂಗ್ಳೂರು ಇದೊಂದು ವರ್ಡ್ ಆಯಿತು, ಸ್ಮೈಲ್ ಇದೊಂದು ವರ್ಡ್ ಆಯಿತು, ಮತ್ತು ಹ್ಯಾಪಿ ಇದೊಂದು ವರ್ಡ್ ಆಯಿತು. ಈ ರೀತಿ ಒಂದೊಂದು ಹೆಸರುಗಳಾಗಲಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಒಂದು ನೇಮ್ ಇರುತ್ತಲ್ಲ ಅದನ್ನ ನಾವು 1 ವರ್ಡ್ ಅಂತ ಇಲ್ಲಿ ಕೌಂಟ್ ಮಾಡ್ತಾರೆ. ಒಂದು ಸಿಂಗಲ್ ಲೆಟರ್ನ 1 ವರ್ಡ್ ಅಂತ ಅನ್ಕೋಬೇಡಿ. ಹ್ಯಾಪಿ, ಸ್ಮೈಲ್, ಈಟ್, ಡ್ರಿಂಕ್, ರನ್ನಿಂಗ್, ಕ್ರಿಕೆಟ್ ಈ ರೀತಿ ವರ್ಡ್ಗಳನ್ನ 1 ವರ್ಡ್ ಅಂತ ಕೌಂಟ್ ಮಾಡ್ತಾರೆ. ಈ ರೀತಿ ವರ್ಡ್ಗಳನ್ನ 1 ನಿಮಿಷದಲ್ಲಿ 35 ವರ್ಡ್ನ ಟೈಪಿಂಗ್ ಮಾಡಬೇಕಾಗುತ್ತೆ. ಅವಾಗ ನೀವು ಸ್ಕಿಲ್ ಟೆಸ್ಟ್ನ ಪಾಸ್ ಮಾಡ್ತೀರಾ ಗಾಯ್ಸ್. ಅದೇ ಥರ ಹಿಂದಿ ಟೈಪಿಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ತೀರಾ ಅವರು 1 ನಿಮಿಷದಲ್ಲಿ 30 ವರ್ಡ್ಗಳನ್ನ ಟೈಪ್ ಮಾಡಬೇಕಾಗುತ್ತೆ. ಸೇಮ್ ನಾನು ಯಾವ ರೀತಿ ಇಂಗ್ಲೀಷಲ್ಲಿ ಹೇಳಿದೆ ಅದೇ ರೀತಿ 30 ವರ್ಡ್ನ ಟೈಪ್ ಮಾಡಬೇಕಾಗುತ್ತೆ. ಹಿಂದಿಯಲ್ಲಿ 30 ವರ್ಡು, ಇಂಗ್ಲೀಷಲ್ಲಿ 35 ವರ್ಡು. ನೆಕ್ಸ್ಟ್ ಬರುತ್ತೆ ನಿಮಗೆ ಡ್ರೈವಿಂಗ್ ಪೋಸ್ಟು. ಡ್ರೈವಿಂಗ್ ಪೋಸ್ಟ್ಗೆ ನೀವು ಸ್ಕಿಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಮತ್ತು ಹೆವಿ ವೆಹಿಕಲ್, ಲೈಟ್ ವೆಹಿಕಲ್ದು ಡ್ರೈವಿಂಗ್ ಲೈಸೆನ್ಸ್ನ ಕೇಳ್ತಾರೆ ಗೈಸ್. ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮಗೆ ಡ್ರೈವಿಂಗ್ ಟೆಸ್ಟ್ನ ತಗೋತಾರೆ. ಡ್ರೈವಿಂಗ್ ಟೆಸ್ಟ್ ನಿಮಗೆ DL ತಗೋಬೇಕಾದ್ರೆ ಯಾವ ರೀತಿ ಟೆಸ್ಟ್ಗಳನ್ನ ಮಾಡ್ತಾರೆ ಡ್ರೈವಿಂಗ್ ಟೆಸ್ಟ್ನ ಅದೇ ರೀತಿ ಸೇಮ್ ಇರುತ್ತೆ, ಬೇರೆ ಏನು ಹೊಸದಾಗೇನು ಮಾಡಿಸೋದಿಲ್ಲ. ಸೇಮ್ ಅದೇ ಥರ ರೂಲ್ಸ್ ರೆಗ್ಯುಲೇಷನ್ಸ್ನೆಲ್ಲ ಚೆಕ್ ಮಾಡಿ ಎಲ್ಲ ಪ್ರತಿಯೊಂದು ಡ್ರೈವಿಂಗ್ ಟೆಸ್ಟ್ನ ತಗೋತಾರೆ. DLದು ಯಾರ್ದು ಲೈಸೆನ್ಸು ಇದೆ, ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ,
ಏನಾದರೂ ನಿಮ್ಮದು ಡೇಟ್ ಏನಾದ್ರು ಎಕ್ಸ್ಪೈರಿ ಆಗ್ತಾ ಇದ್ರೆ ಬೇಗ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ಆಯಿತು ಸ್ಕಿಲ್ ಟೆಸ್ಟು. ರಿಟರ್ನ್ ಆಯಿತು, ಸ್ಕಿಲ್ ಟೆಸ್ಟ್ ಆಯಿತು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನು. ಇವಾಗ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತೀನಿ. ನಿಮಗೆ 10th 12 ಮಾರ್ಕ್ಸ್ ಕಾರ್ಡು ಒರಿಜಿನಲ್ನ ನೀವು ಕ್ಯಾರಿ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಪ್ಯಾನ್ ಕಾರ್ಡು, ರೀಸೆಂಟು 10 ರಿಂದ 15 ಪಾಸ್ಪೋರ್ಟ್ ಸೈಜ್ ಫೋಟೋಸು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಡೊಮೈಸೈಲ್ ಸರ್ಟಿಫಿಕೇಟು, ಇದಿಷ್ಟು ಒರಿಜಿನಲ್ ಡಾಕ್ಯುಮೆಂಟ್ನ 2 ಸೆಟ್ ಜೆರಾಕ್ಸ್ನ ಮಾಡಿಸ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಒರಿಜಿನಲ್ ನೀವು ತಗೊಂಡೋಗಿಲ್ಲ ಅಂದರೆ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ಮೆಡಿಕಲ್ಗೆ ನಿಮ್ಮನ್ನ ಅಟೆಂಡ್ ಮಾಡೋದಿಲ್ಲ ಗೈಸ್. ಹಾಗಾಗಿ ನಾನು ಹೇಳಿದಂಥ ಡಾಕ್ಯುಮೆಂಟ್ಸ್ನೆಲ್ಲ ಮರಿದೆ ತಗೊಂಡೋಗಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮಗೆ ಮೆಡಿಕಲ್ನ ಮಾಡ್ತಾರೆ. ಇದಿಷ್ಟು ಇವತ್ತಿನ ಏರ್ಫೋರ್ಸ್ ಸಿ ಗ್ರೂಪ್ ಹುದ್ದೆಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಆಗಿತ್ತು ಗೈಸ್. ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸ್ಕ್ರೀನಲ್ಲಿ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ ನೋಡಿ, ಹೈಪ್ ಬಟನ್ನ ಪ್ರೆಸ್ ಮಾಡಿ ಗೈಸ್. ಯಾಕೆಂದ್ರೆ ನೀವು ಎಷ್ಟು ಹೈಪ್ ಮಾಡ್ತೀರಾ ಅಷ್ಟು ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಹಾಗಾಗಿ ಹೈಪ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಇದೇ ತರ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಇದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರ ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.